ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಲ್ಯಾಂಡ್ ಓನರ್ ಗಳು ಹೆಂಗ್ ದುಡ್ಡು ಮಾಡ್ತಾರೆ, ಡೆವಲಪರ್ ಗಳು ಹೆಂಗ್ ದುಡ್ಡು ಮಾಡ್ತಾರೆ, ಬ್ರೋಕರ್ ಗಳ ಕೆಲಸ ಏನು, ಅವ್ರು ಯಾವ ತರ ದುಡ್ಡು ಮಾಡ್ತಾರೆ, ಓವರ್ ಆಲ್ ಆಗಿ ಈ ಬಿಸ್ನೆಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋ ನೋಡಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಮೇಜರ್ ಪಾರ್ಟಿಸಿಪೆಂಟ್ಸ್ ಯಾರು ಅಂತ ಅಂದ್ರೆ ಲ್ಯಾಂಡ್ ಓನರ್ ಗಳು, ಡೆವಲಪರ್ ಗಳು, ಬ್ರೋಕರ್ ಗಳು, ಜೊತೆಗೆ ಬ್ಯಾಂಕ್, ಇವರೆಲ್ಲ ಮೇಜರ್ ಪಾರ್ಟಿಸಿಪೆಂಟ್ಸ್ ಗಳು. ಇವಾಗ ಈ ಬಿಸ್ನೆಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಲ್ಯಾಂಡ್ ಓನರ್ ತನ್ನ ಪ್ರಾಪರ್ಟಿನ ಡೆವಲಪರ್ ಕೈಗೆ ಕೊಡ್ತಾನೆ. ಇದರಲ್ಲಿ ಎರಡು ತರ ಕೇಸಸ್ ಇದೆ. ಮೊದಲನೇದು, ಲ್ಯಾಂಡ್ ಓನರ್ ಹತ್ರ ಲ್ಯಾಂಡ್ ಇರುತ್ತೆ, ಅದನ್ನ ಕನ್ವರ್ಟ್ ಮಾಡಕ್ಕೆ ಬೇಕಾಗಿರುವಂತ ಅಮೌಂಟ್ ಕೂಡ ಇರುತ್ತೆ, ಆದ್ರೆ ಅವನ ಹತ್ರ ಸ್ಕಿಲ್ ಇರಲ್ಲ. ಆ ಟೈಮ್ ಅಲ್ಲಿ ಅವನೊಬ್ಬ ಡೆವಲಪರ್ ನ ಹೈರ್ ಮಾಡಿ ಅವನಿಗೆ ಫಿಕ್ಸ್ಡ್ ಅಮೌಂಟ್ ಜೊತೆಗೆ ಪ್ರಾಫಿಟ್ ಅಲ್ಲಿ ಪರ್ಸೆಂಟೇಜ್ ಕೊಡ್ತೀನಿ ಅಂತ ಹೇಳಿ ಆ ಲ್ಯಾಂಡ್ ಲೇಔಟ್ ಆಗಿ ಕನ್ವರ್ಟ್ ಮಾಡಿ. ಇನ್ನೊಂದು ಸಿಚುವೇಶನ್ ಅಲ್ಲಿ ಲ್ಯಾಂಡ್ ಓನರ್ ಹತ್ರ ಲ್ಯಾಂಡ್ ಇರುತ್ತೆ, ಆದ್ರೆ ದುಡ್ಡಿರಲ್ಲ, ಸ್ಕಿಲ್ ಕೂಡ ಇರಲ್ಲ. ಈ ತರ ಟೈಮ್ ಅಲ್ಲಿ ಲ್ಯಾಂಡ್ ಓನರ್ ಮತ್ತೆ ಡೆವಲಪರ್ ಇಬ್ರು ಸೇರಿಸಿ JDA ರಿಜಿಸ್ಟರ್ ಮಾಡ್ಕೋತಾರೆ, ಅಂದ್ರೆ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್. ಜೊತೆಗೆ ಓನರ್ ಪವರ್ ಆಫ್ ಅಟಾರ್ನಿ ಕೂಡ ಡೆವಲಪರ್ ಕೊಡ್ತಾನೆ. ಪವರ್ ಆಫ್ ಅಟಾರ್ನಿ ಅಂದ್ರೆ ನನ್ ಬದಲು ನೀನ್ ಡೆವಲಪ್ ಮಾಡು, ನಿನಗೆ ಫುಲ್ ಪರ್ಮಿಷನ್ ಇದೆ ಅಂತ. ಪವರ್ ಆಫ್ ಅಟಾರ್ನಿ ಸಿಕ್ಕಾದ್ಮೇಲೆ ಡೆವಲಪರ್ ಆ ಲ್ಯಾಂಡ್ ನ DC ಕನ್ವರ್ಷನ್ ಮಾಡಿಸ್ತಾನೆ, ಅಂದ್ರೆ ಅಗ್ರಿಕಲ್ಚರಲ್ ಲ್ಯಾಂಡ್ ನ ರೆಸಿಡೆನ್ಶಿಯಲ್ ಪ್ರಾಪರ್ಟಿ ಆಗಿ ಕನ್ವರ್ಟ್ ಮಾಡಿಸ್ತಾನೆ. ನೆಕ್ಸ್ಟ್ ಆ ಲೇಔಟ್ ಗೆ ಬೇಕಾಗಿರುವಂತ ವಾಟರ್ ಕನೆಕ್ಷನ್, ಸೀವೇಜ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ, ರೋಡ್ ಕನೆಕ್ಷನ್ ಇದೆಲ್ಲವುದನ್ನು ಡೆವಲಪರ್ ಅವನ್ ಸ್ವಂತ ದುಡ್ಡಿಂದಾನೆ ರೆಡಿ ಮಾಡಿಸ್ತಾನೆ. ಇವಾಗ ಅನ್ಕೊಳ್ಳಿ, ಲ್ಯಾಂಡ್ ಓನರ್ 5 ಎಕರೆ ಲ್ಯಾಂಡ್ ಅನ್ನ ಕೊಟ್ಟಿದ್ದ, ಅದ್ರ ವರ್ತು 3 ಕೋಟಿ ಆಗಿತ್ತು ಅಂತ. ಅದ್ರ ಜೊತೆಗೆ ಡೆವಲಪರ್ 3.5 ಕೋಟಿ ಖರ್ಚು ಮಾಡಿ ಲೇಔಟ್ ಆಗಿ ಕನ್ವರ್ಟ್ ಮಾಡ್ದ. ಟೋಟಲ್ ಆಗಿ ಒಂದ್ 80 ಸೈಟ್ ಆಗಿದಾವೆ ಅಂತ ಅನ್ಕೊಳ್ಳಿ. ಆ 80 ಸೈಟ್ ಅಲ್ಲಿ 35 ಸೈಟ್ ಓನರ್ ಗೆ, 45 ಸೈಟ್ ಡೆವಲಪರ್ ಗೆ ಅಂತ ಮುಂಚೆನೆ JDA ರಿಜಿಸ್ಟರ್ ಮಾಡ್ಕೊಳ್ಳೋ ಟೈಮ್ ಅಲ್ಲೇ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅದ್ರ ಪ್ರಕಾರನೇ ಹಂಚ್ಕೊಂತಾರೆ. ಇವಾಗ ಡೆವಲಪರ್ ಏನ್ ಮಾಡ್ತಾನೆ ಅಂತಂದ್ರೆ, ಅವನು 3.5 ಕೋಟಿ ಖರ್ಚು ಮಾಡಿ ಡೆವಲಪ್ ಮಾಡ್ಸಿರ್ತಾನೆ. ಅವ್ರಿಗೆ ಸಿಕ್ಕಿರೋದು 45 ಸೈಟ್. ಸೊ 3.5 ಕೋಟಿನ 45 ಸೈಟ್ ಡಿವೈಡ್ ಮಾಡಿದಾಗ ಒಂದು ಸೈಟ್ ಡೆವಲಪ್ ಮಾಡಕ್ಕೆ ಅವನಿಗೆ ನಿಯರ್ಲಿ 7,78,000 ಖರ್ಚಾಗಿರುತ್ತೆ. ಆ ಖರ್ಚು ಜೊತೆಗೆ ಅವ್ನ ಪ್ರಾಫಿಟ್ ಮಾರ್ಜಿನ್ ಸೇರಿಸಿ ಆ ಸೈಟ್ ಗೊಂದು ಬೇಸ್ ಪ್ರೈಸ್ ಫಿಕ್ಸ್ ಮಾಡ್ತಾನೆ. 7,78,000 ಸೈಟ್ ಗೆ 10 ರಿಂದ 11 ಲಕ್ಷ ಅಂತ ಫಿಕ್ಸ್ ಮಾಡ್ತಾನೆ. ಬೇಸ್ ಪ್ರೈಸ್ ಫಿಕ್ಸ್ ಆದ್ಮೇಲೆ ಬ್ರೋಕರ್ ಅಥವಾ ಸೇಲ್ಸ್ ಏಜೆಂಟ್ ನ ಹೈರ್ ಮಾಡ್ಕೋತಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬ್ರೋಕರ್ ಮತ್ತೆ ಡೆವಲಪರ್ ಮಧ್ಯೆ ಯಾವ ತರ ಅಗ್ರಿಮೆಂಟ್ ಇರುತ್ತೆ, ಬ್ರೋಕರ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಯಾವ ತರ ದುಡ್ಡು ಮಾಡ್ದಾನೆ ಅಂತ ಕ್ಲಿಯರ್ ಆಗಿ ವಿಡಿಯೋ ಹಾಕ್ತೀನಿ. ಇದೇ ತರ ರಿಯಲ್ ಎಸ್ಟೇಟ್ ಟಾಪಿಕ್ ನ ಡೈಲಿ ನಾನು ಕಲಿತಾ ಹೋಗ್ತೀನಿ, ಅದನ್ನ ನಿಮ್ಗೂ ಹೇಳ್ತೀನಿ. ನೀವು ನನ್ನ ಅಕೌಂಟ್ ಅನ್ನ ಫಾಲೋ ಮಾಡ್ಕೊಳ್ಳಿ, ನಿಮ್ಗೂ ಡೈಲಿ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು.